ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದಿರಿ. ಛೀ, ನಾಚಿಕೆ ಆಗಬೇಕು. ಇನ್ನು ಇಲ್ಲೇ ನೋಡ್ತಿದ್ದೀರಾ? ಹೋಗಿ ತೊಲಗಿಯಿಂದ ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕೊಳ್ಳಿ, ಇಲ್ಲ ಬಗ್ಗಿಸುವವರು ನಿಮ್ಮ ಬದುಕಲ್ಲಿ ಬರಬೇಕಾಗತ್ತೆ ಎಂದವಳು ಶರ್ಟ್ ಕೈಯಲ್ಲಿ ಹಿಡಿದುಕೊಂಡು ರಭಸವಾಗಿ ಲಕ್ಕಿಗೆ ಬೆನ್ನು ಹಾಕುತ್ತಾ ನಡೆಯಲು ಅವಳ ಉದ್ದನೆಯ ಕೂದಲು ಬ್ಯಾಡ್ ಬಾಯ್ ಮುಖಕ್ಕೆ ರಪ್ಪೆಂದು ಏಟೊಂದು ಬೀಸಿತು. ಅವನ ಕಣ್ಣಲ್ಲಿ ಚಾರುವಿನ ಚೆಹರೆ ಅಚ್ಚುಳಿದು ಬಿಡ್ತು. ಇದುವರೆಗೂ ಯಾರೊಬ್ಬರೂ ಅವನನ್ನು ಆ ರೀತಿ ಅಷ್ಟು ಧೈರ್ಯದಿಂದ ತೋರ್ಬೆರಳು ತೋರಿ ಮಾತಾಡುವ ಆಲೋಚನೆಯೇ ಮಾಡಿರಲಿಲ್ಲ. ಆದರೆ ಇವಳು ಅವನ ಎದುರಿಗೆ ನಿಂತು ಉಗಿದು ಕೆನ್ನೆಗೆ ಬಾರಿಸಿದ್ದು ಜೀರ್ಣಿಸಿಕೊಳ್ಳಲಾಗಲಿಲ್ಲ ಅವನಿಗೆ. ಆದರೂ ಅವನು ಕೋಪ ಮಾಡಿಕೊಳ್ಳದೆ, ಎದುರು ಮಾತಾಡಿ ಜಗಳ ಮಾಡಿಕೊಳ್ಳದೆ ಶಾಂತವಾಗಿಯೇ ವರ್ತಿಸಿದ. ಕಾರಣ ಸಂತೋಷ್ಗೆ ಕೊಟ್ಟಿದ್ದ ಮಾತು. ಮುಂದೆ ಚಿಕ್ಕಪ್ಪ ಕೊಂಚ ಚೇತರಿಸಿಕೊಳ್ಳಲು ಅವರ ಕೈಯನ್ನು ಹಿಡಿದು ಚೌಡಯ್ಯರ ಬಳಿ ಬರುವ ಚಾರು, ಇವತ್ತಿಗೆ ನಮ್ಮ ಋಣ ಮುಗೀತು. ನೀವು ದುಡ್ಡಿಗಾಸೆ ಪಡುತ್ತಾ ಈ ಥರ ದುಡ್ಡಿನ ಅಹಮಿರುವ ಮನುಜರಿಗೆ ಕೈ ಸೇರಿಸಿದ್ದು ನಿಜಕ್ಕೂ ಬೇಸರ ತಂದಿದೆ. ಇಂಥವರೇ ನಿಮಗೆ ಮೇಲು ಎನ್ನುವಾಗ ನಮ್ಮಂಥವರು ಇಲ್ಯಾಕಿರಬೇಕು? ನಮ್ಮ ಕೆಲಸ ಮಾಡಿರೋ ಸಂಬಳ ಕೊಡೋ ಮನಸ್ಸಿದ್ರೆ ಮನೆ ಕಳುಹಿಸಿಕೊಡಿ, ಇಲ್ಲ ನಮ್ಮ ಹೆಸರಲ್ಲಿ ಬದುಕಿ ಎಂದು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಚಿಕ್ಕಪ್ಪನ ಜೊತೆ ಹೊರಟಳು. ನಮ್ಮ ಹುಡುಗಿ ಸ್ವಾಭಿಮಾನಿ, ಎಲ್ಲ ಸಮಯದಲ್ಲೂ ದುಡ್ಡಿಗೆ ಬೆಲೆ ಕೊಡುವುದಿಲ್ಲ. ತಮ್ಮವರಿಗಾಗಿ ತಾನು ಎಂಥವರನ್ನಾದರೂ ಎದುರಾಕಿಕೊಳ್ಳುವ ಧೈರ್ಯವಂತೆ. ತನ್ನವರಿಗೆ ಸಿಗದ ಗೌರವ ಅವಳಿಗೆ ತೃಣಕ್ಕೆ ಸಮಾನ. ಇತ್ತ ಸಂತೋಷ್ ಮನೆಗೆ ವಾಪಸ್ಸಾದ ಗ್ಯಾಂಗ್ಗೆ ಲಕ್ಕಿ ಮುಂದಿನ ನಡೆ ಬಗ್ಗೆ ಚಿಂತೆ. ಅವನು ಯಾರ ಮುಂದೆಯೂ ತಲೆ ತಗ್ಗಿಸಿದವನಲ್ಲ, ಯಾರ ಬಳಿಯೂ ಮಾತು ಕೇಳಿಸಿಕೊಂಡವನಲ್ಲ. ಇಂದು ಆ ಲೋ ಕ್ಲಾಸ್ ಹುಡುಗಿ ಮುಂದೆ ಏನೊಂದು ನುಡಿಯದೆ ನಿಂತಿದ್ದು ಎಲ್ಲರಿಗೂ ಅಚ್ಚರಿಯಾಗಿತ್ತು. ಸಾರಿ ಲಕ್ಕಿ, ಇದೆಲ್ಲ ನನ್ನಿಂದಾನೆ. ನಾನಿನ್ ಮಾತು ಕೇಳದೆ ಪುಟ್ಟ ಹೋಟೆಲ್ಗೆ ಕರ್ಕೊಂಡು ಹೋಗಬಾರ್ದಿತ್ತು ಎಂದು ಕ್ಯಾಪ್ಟನ್ ನುಡಿಯುತ್ತಿರಲು, ಕ್ಯಾಪ್ಟನ್, ನಾನು ಅದನ್ನು ಬಿಟ್ಟು 3 ಗಂಟೆ ಆಯಿತು. ಈಗ ಸಂಜೆ 6 ಗಂಟೆ. ಪ್ಲೀಸ್ ಕಟ್ ದಿ ಕೇಕ್ ಎಂದು ಚಾಕು ಕೊಡಲು, ಅಲ್ಲ ಲಕ್ಕಿ, ಅದೇನೆಂದರೆ ಎಂದು ಸಂತೋಷ್ ನುಡಿಯುವಾಗಲೇ, ಪ್ಲೀಸ್, ಇವತ್ತು ನಿಮ್ಮ ಹುಟ್ಟುಹಬ್ಬ, ಈ ಥರ ಟೈಮ್ ವೇಸ್ಟ್ ಮಾಡೋದು ಬೇಕಾ ಎನ್ನುವ ಗೆಳೆಯನ ಮಾತಿಗೆ ಒಪ್ಪಿ ಕೇಕ್ ಕತ್ತರಿಸಿದ ಸಂತೋಷ್. ಕೇಕನ್ನು ಲಕ್ಕಿ ಬಾಯಿಗಿಟ್ಟು ಹಾಗೆ ಉಳಿದ ಇಬ್ಬರಿಗೂ ತಿನ್ನಿಸಿ ತಾನು ಅವರಿಂದ ಕೇಕ್ ತಿನ್ನಿಸಿಕೊಂಡು ನಗುತ್ತಾನೆ ಸಂತೋಷ್. ನಿಮ್ಮ ಬರ್ತ್ಡೇ ಗಿಫ್ಟ್ ಎಂದು ಮರ್ಸಿಡೀಸ್ ಕಾರ್ ಕೀ ಕೊಡುವ ಲಕ್ಕಿ ಗಿಫ್ಟ್ಗೆ, ಇಲ್ಲ ಲಕ್ಕಿ, ಇದು ದೊಡ್ಡ ಗಿಫ್ಟ್, ಇಷ್ಟು ದೊಡ್ಡ ಗಿಫ್ಟ್ ನಂಗೆ ಯಾಕೆ ಎಂದು ನಿರಾಕರಿಸುವ ಸಂತೋಷ್ ಕಡೆ ನೋಡಿ, ಗಿಫ್ಟ್ಗೆ ಬೆಲೆ ಕೊಡೋದು ಕಟ್ಟೋದು ಸರಿ ಇರೋಲ್ಲ ಕ್ಯಾಪ್ಟನ್. ನೀನು ಈ ಥರ ನಿರಾಕರಿಸಿದ್ರೆ ನಾನು ನಿನಗೆ ದೂರದವನು ಅನ್ನೋ ಫೀಲ್ ಆಗತ್ತೆ ಎಂದು ಮುಖ ಸಪ್ಪಗಾಗಿಸಿಕೊಳ್ಳಲು, ಬೇಜಾರಾಗಬೇಡ, ನಿಂಗಾಗಿ ತಗೋತೀನಿ. ಆದರೆ ಒಂದು ವಿಷಯ, ಈ ಕಾರ್ ನಿನ್ನ ಜೊತೆ ಮಾತ್ರ ಬಳಸೋದು ನಾನು ಎನ್ನಲು, ಅಬ್ಬಾ ಏನೋ ಮಾಡ್ಕೊಳ್ಳಿ ಎಂದು ಕೈ ಮುಗಿಯುತ್ತಾನೆ ಲಕ್ಕಿ. ಬ್ಯಾಡ್ ಬಾಯ್ ಮುಖದಲ್ಲಿ ಕೋಪವಿಲ್ಲ, ಆ ಹುಡುಗಿಯ ಬಗ್ಗೆ ಚಿಂತೆಯಿಲ್ಲ, ಅವಳಾಡಿದ ಮಾತಿಗೆ ಸಿಟ್ಟಿಲ್ಲ, ಏಟಿನ ಬಗ್ಗೆ ಯೋಚನೆಯೇ ಇಲ್ಲ. ಆದರೆ ಯಾಕೆ ಬ್ರೋ, ನಿಂಗೆ ಇಷ್ಟೊಂದು ತಾಳ್ಮೆ ಯಾವಾಗಿಂದ ಬಂತು? ಆ ಲೋ ಕ್ಲಾಸ್ ಬೆಡಗಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರೆ ನೀನು ಮಾತ್ರ ಏನೂ ಮಾತಾಡಲೇ ಇಲ್ಲ ಎಂದ ಅಭಿ. ಅವಳ ಮೇಲೆ ಆಸೆ ಆಯ್ತಾ ಬ್ರೋ ಎಂದ ವಸೀಂ. ರೇಟ್ ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದ ಬ್ರೋ ಎಂದು ಅಭಿ. ಒಳ್ಳೆ ಫಿಗರ್ ಬ್ರೋ, ಚೀಪ್ ಆ್ಯಂಡ್ ಬೆಸ್ಟ್ ಅನ್ಸುತ್ತೆ ಎಂದನು ವಸೀಂ ನಗುತ್ತಾ. ಸುಮ್ಮನಿರ್ತೀರಾ? ಹುಡುಗಿರೆಂದರೆ ಏನಂತ ತಿಳಿದಿದ್ದೀರಾ? ಆ ಹುಡುಗಿ ಪಾಪ ಅವಳ ಚಿಕ್ಕಪ್ಪನ ಬಗ್ಗೆ ಎಷ್ಟು ಹೆದರಿದ್ಲು. ಅವಳ ಮುಖದಲ್ಲಿ ಅದೆಷ್ಟು ಗಾಬರಿ ಇತ್ತು, ಕಣ್ಣು ತುಂಬಿತ್ತು. ಅವಳಿಗೆ ಎಷ್ಟು ನೋವಾಗಿತ್ತೋ ಏನೋ. ನೀವುಗಳು ಮಾಡಿರೋ ತಪ್ಪಿಗೆ ಅವಳ ಪಾದ ಹಿಡಿದು ಕ್ಷಮೆ ಕೇಳಬೇಕಿತ್ತು. ಆದರೆ ಅವಳು ಲಕ್ಕಿ ಮಾಡಿರಬಹುದು ಅಂತ ತಪ್ಪು ತಿಳ್ಕೊಂಡು ಅವನಿಗೆ ಬೆರಳು ತೋರಿಸ್ತಾ ಕೆನ್ನೆಗೆ ಬಾರಿಸಿದ್ಲು ಎಂದು ಸಂತೋಷ್ ಅವರಿಗೆ ಉಗಿಯಲು, ಇದೆಲ್ಲ ಕಾಮನ್ ಬ್ರೋ, ಅವರೆಲ್ಲ ಲೋ ಕ್ಲಾಸ್ ಜನ, ಬೆಂಕಿ ಥರ ಉರಿತಾರೆ, ಹಾಗೆ ಕೈಗೆ ಬಿಸಿ ಮಾಡಿದ್ರೆ ನಮಗೆ ಮಜಾ ಕೊಡ್ತಾರೆ ಎಂದ ಅಭಿ ನಗುತ್ತಾ. ಓಕೆ, ನಾವಿನ್ನು ಹೊರಡ್ತೀವಿ ಎಂದು ಹೊರಡಲು ಅವರಿಗೆ ಅಡ್ಡ ಹಾಕುವ ಲಕ್ಕಿ, ಬ್ರೋಸ್ ಡ್ರಿಂಕ್ಸ್ ಬೇಡವಾ ಎನ್ನಲು, ಹಾಟ್ ಡ್ರಿಂಕ್ಸ್ ಇದೆಯಾ? ಯಾರು ಬೇಡ ಅಂತಾರೆ ಬ್ರೋ
ಎಂದು ನಗುತ್ತಾ ಎಣ್ಣೆ ಪಾಟಿ ಶುರು ಮಾಡುತ್ತಾರೆ. ಸಮಯ 10 ಗಂಟೆ. ಚಿಕ್ಕಪ್ಪನ ಪಾದದ ಬಳಿ ಕೂತು ಬೀಸಣಿಗೆಯಲ್ಲಿ ಬೀಸುತ್ತಾ, ಇವತ್ತು ಅವರೆಲ್ಲ ಆ ರೀತಿ ಮಾಡಿದ್ದು ನೆನೆಸ್ಕೊಂಡ್ರೆ ಇನ್ನೂ ಕೋಪ ಬರ್ತಿದೆ ಚಿಕ್ಕಪ್ಪ ಎನ್ನುವ ಚಾರು ತಲೆ ಸವರಿದವರು, ನೀನು ತಪ್ಪು ತಿಳಿದಿದ್ಯಾ ಮಗಳೇ. ಆ 4ರಲ್ಲಿ 2 ತಪ್ಪು. ಜಾಕೆಟ್ ಹಾಕಿದ್ದ ಹುಡುಗ ಮತ್ತು ಫಾರ್ಮಲ್ ಶರ್ಟ್ ಹಾಕಿದ್ದ ಹುಡುಗ ಇಬ್ಬರು ಅಮಾಯಕರು ಕಣೆ. ಹರಿದಿದ್ದ ಪ್ಯಾಂಟ್ ಧರಿಸಿ ಕದೀಮರಂತೆ ಇದ್ದ ಆ ಇಬ್ಬರದೇ ಎಲ್ಲ ತಪ್ಪು. ನೀ 4 ಬೈಬಾರ್ದಿತ್ತು ಮಗಳೇ ಎನ್ನಲು, ಹೌದಾ, ಆದರೆ ಶರ್ಟ್ ಹಿಡಿದಿದ್ದು ಆ ಜಾಕೆಟ್ ಹಾಕಿದ್ದವನೇ ಅಲ್ವಾ ಎಂದಳು. ಅವನು ನನ್ನ ಅವರಿಂದ ಕಾಪಾಡಿದವನು ಚಾರು. ಅವನೇ ಬಂದು ನನ್ನನ್ನು ನೆಲದ ಮೇಲಿಂದ ಎಬ್ಬಿಸಿ ಮಾತಾಡಿಸ್ತಿದ್ದ. ಆದರೆ ನಾನು ಜ್ಞಾನ ತಪ್ಪಿ ನೆಲಕ್ಕೆ ಕೊಡಲಿದ್ದೆ. ಆಮೇಲೆ ಏನಾಯಿತು ಗೊತ್ತಿಲ್ಲ ಎಂದಾಗ, ಹೌದಾ, ನಾನೇನು ಅವನೇ ಇದೆಲ್ಲ ಮಾಡಿತ್ತು ಅಂತ ತಪ್ಪು ತಿಳಿದು ಅವನಿಗೆ ಹೊಡೆದೆ ಎಂದು ಮಾತು ನುಂಗಿದವಳು, ಇಲ್ಲ, ಹೊಡೆತದ ಬಗ್ಗೆ ಚಿಕ್ಕಪ್ಪನ ಬಳಿ ಹೇಳಿದ್ರೆ ತುಂಬ ಗಾಬರಿ ಆಗ್ತಾರೆ ಎಂದು ಮನಸ್ಸಲ್ಲೇ ಮಾತಾಡಿಕೊಂಡು ಅವನಿಗೆ ಹೆಚ್ಚು ವಾರ್ನ್ ಮಾಡಿಬಿಟ್ಟೆ ಚಿಕ್ಕಪ್ಪ ಎಂದು ಬೇಸರ ಪಡಲು, ಹೋಗಲಿ ಬಿಡು ಮಗಳೇ, ಆಗಿದ್ದಾಗೋಯ್ತು. ಎಲ್ಲಾದರೂ ಸಿಕ್ಕಿದ್ರೆ ಕ್ಷಮೆ ಕೇಳುವಂತೆ. ಅದರ ಬಗ್ಗೆ ಯೋಚಿಸುತ್ತಾ ಮನಸ್ಸನ್ನು ಕೆಡಿಸ್ಕೊಳ್ಬೇಡ ಎಂದು ಮಾತಾಡುತ್ತಿರಲು ಅವರ ಬಳಿ ಬರುವ ದಿಯಾ, ಈಗ ಕೆಲಸ ಹೋಯಿತು, ಮುಂದೇನು? ಇವಳೇನೋ ಬಾಯಿ ಮಾಡಿ ಹೋಟೆಲ್ಗೆ ರಾಜೀನಾಮೆ ಕೊಟ್ಟಳು. ಉಜ್ವಲ ಅವ್ರ ಬಳಿ ಇಂಟರ್ವ್ಯೂ ಕೂಡ ಕೈ ಬಿಟ್ಲು. ಮುಂದೇನು? ನನ್ನ ಕಾಲೇಜ್ ಫೀಸ್ ಹೇಗೆ ಕಟ್ಟೋದು? ನನಗೆ ಮೊಬೈಲ್ ಹೇಗೆ ಕೊಡಿಸೋದು ಎಂದು ಪ್ರಶ್ನಿಸುವ ದಿಯಾ ಮಾತಿಗೆ ಶ್ರೀಕಂಠರವರು ಚಾರು ಮುಖ ನೋಡಲು, ನಾನು ಉಜ್ವಲರವರ ಮನೆಗೆ ನಾಳೆ ಹೋಗ್ತೀನಿ. ಹಾಗೇ ಬೇರೆ ಕಡೆಯೂ ಕೆಲಸ ಹುಡುಕ್ತೀನಿ. ಖಂಡಿತ ಸಿಗುತ್ತೆ. ಎಲ್ಲವನ್ನ ನಾನೇ ನಿಭಾಯಿಸ್ತೀನಿ ಎಂದು ನಗುತ್ತಾ, ಚಿಕ್ಕಪ್ಪ, ನಿಮಗೆ ವಯಸ್ಸಾಗಿದೆ. ನೀವು ಒಂದು ಸ್ವಲ್ಪ ದಿನ ರೆಸ್ಟ್ ಮಾಡಿ. ನಾನು ಮನೇನ ನಿಭಾಯಿಸ್ತೀನಿ. ನನಗಾಗಿಲ್ಲ ಅಂದರೆ ನಿಮ್ಮ ಸಹಾಯ ಕೇಳ್ತೀನಿ ಎಂದು ಧೈರ್ಯ ತುಂಬಿ ಅವರನ್ನು ಮಲಗಿಸಿದ ಚಾರುಗೆ ರಾತ್ರಿ ನಿದ್ದೆ ಹತ್ತುತ್ತಿಲ್ಲ. ಛೇ, ಆ ಹುಡುಗನ ಕೆನ್ನೆಗೆ ಹೊಡೆದ್ಬಿಟ್ನಲ್ಲ ಎಂದು ಎಡಕ್ಕೆ ತಿರುಗುವವಳು, ನಾನು ಯಾಕೆ ಪ್ರತಿ ಬಾರಿ ತಾಳ್ಮೆ ಕಳ್ಕೊಂಡು ಕಂಡಿದ್ದೆಲ್ಲ ನಿಜ ಅಂತ ನಂಬಿ ತಪ್ಪು ಮಾಡ್ತೀನಿ ಎಂದು ಬಲಕ್ಕೆ ತಿರುಗುತ್ತಾಳೆ. ಈಗ ಕೆಲಸ ಹೋಯಿತು, ನಾನು ನಾಳೆ ಉಜ್ವಲ ಅವ್ರ ಬಳಿ ಕೆಲಸ ಗಿಟ್ಟಿಸ್ಕೊಳ್ತೀನ ಎಂದು ಎದ್ದು ಕೂತವಳು ಪಕ್ಕದಲ್ಲಿ ಮಲಗಿದ್ದ ದಿಯಾ ಕಡೆ ನೋಡಿ, ಇವಳು ಫೀಸ್ ಕಟ್ಟಬೇಕು, ಹಾಗೆ ಮೊಬೈಲ್, ಜೊತೆಗೆ ಚಿಕ್ಕಪ್ಪನ ಮಾತ್ರೆಗಳು, ಮನೆ ಬಾಡಿಗೆ, ಸಿಲಿಂಡರ್ ತರಬೇಕು, ಅಕ್ಕಿ ಮೂಟೆ ಬೇರೆ ಖಾಲಿ ಆಗ್ತಿದೆ, ಅದು ತರಬೇಕು, ಮನೆಯಲ್ಲಿ ರೇಷನ್ ಬೇರೆ ಖಾಲಿ ಆಗಿದೆ. ಇವಳಿಗೆ ಏನು ತಿಂಡಿ ಮಾಡಿ ಕೊಡೋದು ನಾಳೆ ಎಂದು ಚಿಂತೆಗೆ ಬಿದ್ದು ಸಮಯ ನೋಡಲು 12 ಗಂಟೆ. ಏನೋ ರಾಯರೇ, ನೀವೇ ದಾರಿ ತೋರಿಸ್ಬೇಕು ಎಂದು ಸುಮ್ಮನಾದರೂ ಲಕ್ಕಿಗೆ ಬೈದದ್ದು ಮಾತ್ರ ಮನಸ್ಸಲ್ಲಿ ಹಿಂಸಿಸುತ್ತಿತ್ತು ಅವಳಿಗೆ. ರಾಯರೇ, ಅವನು ಯಾರೋ ಏನೋ ನನ್ನ ಕೈಯಲ್ಲಿ ಬೈಸ್ಕೊಂಡು ಹೊಡೆಸ್ಕೊಂಡು ಪಾಪಚ್ಚಿ ಥರ ನಿಂತಿದ್ದ. ಅವನನ್ನು ಮತ್ತೆ ಭೇಟಿ ಮಾಡಿಸು ತಂದೆ. ಒಂದು ಸಾರಿ ಕೇಳ್ತೀನಿ. ನನ್ನಿಂದ ಈಗಾಗಲೇ ಆಗಿರೋ ತಪ್ಪು ಸಾಕು. ಇನ್ನೊಬ್ಬನಿಗೂ ತಪ್ಪಾಗಬಾರ್ದು ಎಂದು ರಾಯರಿಗೆ ಕೈ ಮುಗಿದಳು. ಅವಳಿಗೆ ಗೊತ್ತಿಲ್ಲ ಅವರ ಇನ್ನೊಂದು ಭೇಟಿ ಅವಳ ಬದುಕಲ್ಲಿ ಬಿರುಗಾಳಿಯೇ ಎಬ್ಬಿಸುತ್ತದೆ ಎಂದು. ಪಾಪಚ್ಚಿ ಎಂದು ಅರಿತವಳು ಪಾಪಿ ಎಂದು ಉಗಿಯುವ ಗಳಿಗೆ ಹತ್ತಿರವೇ ಇದೆ. ಕಂಠಪೂರ್ತಿ ಕುಡಿದವರನ್ನ ನೋಡುತ್ತಾ ಹಾಗೆ ಗಡಿಯಾರದ ಕಡೆ ನೋಡುವ ಲಕ್ಕಿ ಒಂದು ಕೊಂಕು ನಗೆ ಬೀರುತ್ತಾನೆ. ಕೈಯಲ್ಲಿದ್ದ ಗ್ಲಾಸನ್ನು ಟೇಬಲ್ ಮೇಲಿಡುವ ಲಕ್ಕಿ ಎದುರಿಗಿದ್ದ ಅಭಿ ಹಾಗೂ ವಸೀಂ ಇಬ್ಬರಿಗೂ ಬೆರಳಿನ ಅಚ್ಚು ಮೂಡುವಂತೆ ಕೆನ್ನೆಗೆ ಬಾರಿಸುತ್ತಾನೆ. ಅವನ ಹೊಡೆತಕ್ಕೆ ಕುಡಿದದ್ದು ಇಳಿದಂತೆ ಕೂತಿದ್ದವರು ಮೇಲೆದ್ದು ನಿಂತು, ವೈ ಬ್ರೋ, ಹೊಡೆದದ್ದು ಎಂದು ಓಲಾಡಲು, ನಿಮಗೆ ಇದು ಸಾಲದು ಎಂದು ಮತ್ತೊಂದು ಏಟು ಕೊಟ್ಟವ ಅಲ್ಲೇ ಇದ್ದ ಕೋಲ್ಡ್ ವಾಟರ್ ಅವರಿಬ್ಬರ ಮುಖಕ್ಕೆ ಎರಚುತ್ತಾನೆ. ಲಕ್ಕಿ, ಏನಿದು ಎಂದು ಅಡ್ಡ ಬರುವ ಸಂತೋಷ್ ಕಡೆ ಬೆರಳು ತೋರಿ, ಸುಮ್ಮನಿರೋ ಕ್ಯಾಪ್ಟನ್ ಎನ್ನಲು ಅವನು ತೆಪ್ಪಗಾಗುತ್ತಾನೆ. ಬ್ರೋ, ವಾಟ್ ಇಸ್ ದಿಸ್ ಬ್ರೋ ಎನ್ನುವ ಅಭಿ ಕಡೆ ಬಂದವ, ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅಂತ ಗೊತ್ತಿದ್ದು ನನ್ನ ಕ್ಯಾಪ್ಟನ್ ದಿನವನ್ನು ಹಾಳು ಮಾಡಿದ ಕಾರಣಕ್ಕೆ ಗಿಫ್ಟ್ ಕಣೋ ಎಂದವ ಹಲ್ಲು ಮಸೆಯುತ್ತಾ, ಬಂದ್ವಾ ತಿಂದ್ವಾ ರೈಟ್ ಅಂತ ಹೋಗ್ತಿರ್ಬೇಕು. ಸೆಂಟ್ರಲ್ ನಂದು ಒಂದಿರಲಿ ಅಂತ ಬಿಟ್ಟಿ ದೌಲತ್ ಯಾಕೆ? ಈ ಲಕ್ಕಿ ಮುಂದೆ ಯಾರೊಬ್ಬರು ಬೆರಳು ತೋರಿಸಿ ಮಾತಾಡಿರಲಿಲ್ಲ. ಇನ್ಫ್ಯಾಕ್ಟ್ ಆ ರೀತಿ ಆಲೋಚನೆ ಕೂಡ
ನೋ, ನೆವರ್. ಆದರೆ ಆ ಲೋ ಕ್ಲಾಸ್ ಲಡ್ಕಿ ನನ್ನ ನನ್ನ ಮುಂದೆ ಬಂದು ನಿಂತು ಬೆರಳು ತೋರಿಸಿ ವಾರ್ನ್ ಮಾಡಿ ಎಂದು ರೇಗುತ್ತಾ ಮುಂದೆ ಇದ್ದ ಟೇಬಲ್ಗೆ ಕಾಲಿಂದ ಒತ್ತು ಬೀಳಿಸುತ್ತಾನೆ ಬ್ಯಾಡ್ ಬಾಯ್ ಲಕ್ಕಿ. ಆದರೆ ಲಕ್ಕಿ ಎಂದು ವಿವರಣೆ ಕೊಡೋಕ್ಕೆ ಬಾಯಿ ತೆರೆಯುವ ವಸೀಂ ಕಾಲರ್ ಹಿಡಿದ ಹುಡುಗ, ಏಯ್ ಇಡಿಯಟ್, ಲಕ್ಕಿ ಲಕ್ಕಿ ಹಿಯರ್, ಬಿಟ್ಟಿ ಮಾತು ಕೇಳೋಕ್ಕೆ ಲಕ್ಕಿ ಫ್ರೀ ಲಕ್ ಕಣೋ, ಎಕ್ಸ್ಪೆನ್ಸಿವ್ ಎಂದು ಅವನನ್ನು ತಳ್ಳಿದವ. ಕ್ಯಾಪ್ಟನ್ ಬರ್ತ್ಡೇ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಕೋಪ ತಡೆದಿಟ್ಟಿದ್ದೆ. ಇಲ್ಲ ಅಂದಿದ್ರೆ ಬಿಲ್ಡಪ್ ಕೊಟ್ಟ ನೀವು, ಪೊಗರು ತೋರಿಸಿದ್ದ ಅವಳು, ಇಬ್ಬರಿಗೂ ಚಟ್ಟ ಕಟ್ತಿದ್ದೆ ಎಂದವ ಅಲ್ಲೇ ಇದ್ದ ಬಿಸ್ಕಿ ಗಂಟಲಿಗಿಳಿಸಿಕೊಂಡು. ಏನಂದೆ? ನಾನು ಅವಳ ಜೊತೆ ರೇಟ್ ಫಿಕ್ಸ. ಹೇ ಲಕ್ಷ್ಮಣ್ ವರ್ಮಾ, ಬ್ಯಾಡ್ ಬಾಯ್ ಲಕ್ಕಿ ಯಾವತ್ತೂ ಆ ಥರ ಚೀಪ್ ಆಲೋಚನೆ ಮಾಡಲ್ಲ. ನಾನು ಒಬ್ಳಿಗೆ ಕಮಿಟ್ ಆಗಿದ್ದೀನಿ, ಈ ಬದುಕು ಅವಳೊಟ್ಟಿಗೇನೆ. ಈ ಲಕ್ಕಿ ಮುಂದೆ ಸಾವಿರಾರು ಹುಡುಗಿ ಓಡಾಡಿದ್ರು ನನಗೆ ನನ್ನ ಫ್ಲ್ಯಾಶ್ಬ್ಯಾಕ್ ಹೀರೋಯಿನ್ ಮೇಲಿರೋ ಫೀಲಿಂಗ್ಸ್ ಯಾರ ಮೇಲೂ ಬರಲ್ಲ. ಅದಕ್ಕೆ ಎಷ್ಟು ಹುಡುಗಿರ ಜೊತೆ ಸುತ್ತಾಡಿದ್ರು ಬೆಡ್ ತನಕ ಯಾರನ್ನು ಬಿಟ್ಕೊಂಡಿಲ್ಲ ಈ ಲಕ್ಕಿ ಎಂದು ಮತ್ತೊಂದು ಪೆಗ್ ಇಳಿಸಿದವನು. ಬಿಡಲ್ಲ, ಅವಳನ್ನು ಬಿಡಲ್ಲ. ನನ್ನೇ ಬಾಯಿ ಮುಚ್ಚಿಸಿದ ಅವಳನ್ನು ಈ ಬ್ಯಾಡ್ ಬಾಯ್ ಲಕ್ಕಿ ಎಷ್ಟು ಬ್ಯಾಡ್ ಅನ್ನೋದನ್ನು ತೋರಿಸ್ತಾನೆ. ನನ್ನ ಕೆನ್ನೆಗೆ ಏಟ್ ಕೊಟ್ಟಿರೋ ಅವಳೇ ಅಳುತ್ತಾ ಈ ಕೆನ್ನೆ ಮುತ್ತಿಡುವಂತೆ ಮಾಡ್ತಾನೆ ಎಂದು ಬಾಟಲ್ ಬಿಸಾಡುತ್ತಾನೆ. ಅದು ಚೂರುಗಳಾದ ಮೇಲೆ ಅದನ್ನೇ ನೋಡುತ್ತಾ, ಅವಳು ಬಾಳು ಇನ್ಮೇಲೆ ಇದೇ ರೀತಿ ಚೂರು ಚೂರಾಗತ್ತೆ ಎಂದು ಕಿಡಿಕಾಡುತ್ತಾ ರಾಕ್ಷಸನ ಬೀರಲು. ಲಕ್ಕಿ, ನೋ ಲಕ್ಕಿ, ಆ ಹುಡುಗಿ ಫ್ಯಾಮಿಲಿ ಸೆಂಟಿಮೆಂಟ್ ಕಾರಣ ಆ ರೀತಿ ಮಾತಾಡಿದ್ದಾಳೆ. ಅದು ಅಲ್ಲದೆ ತಪ್ಪೆಲ್ಲ ಇವರಿಬ್ರದ್ದು ಅಲ್ವಾ, ಅವಳು ಭಾಳ ಹಾಳು ಮಾಡೋಕ್ಕೆ ಯೋಚಿಸ್ಬೇಡ ಎನ್ನುವ ಸಂತೋಷ್ ಮಾತಿಗೆ, ಅಲ್ವಾ, ಆದರೆ ಅವಳು ನನ್ಯಾಕೆ ಟಾರ್ಗೆಟ್ ಮಾಡಿದ್ಲು? ಅದಕ್ಕೆ ನಾನು ಅವಳನ್ನು ಟಾರ್ಗೆಟ್ ಮಾಡ್ತೀನಿ, ಅದೇ ಸೆಂಟಿಮೆಂಟ್ ಜೊತೆ ಆಟ ಆಡ್ತೀನಿ ಎಂದು ಜಾಕೆಟ್ ಕೈಗೆತ್ತಿಕೊಂಡು ಹೋಗುವ ಲಕ್ಕಿ. ಏಯ್ ಇಡಿಯಟ್ಸ್, ನಾಳೆಯಿಂದ ನಿಮಗೆ ನನ್ನ LV ಬಿಲ್ಡರ್ಸ್ ಆಫೀಸ್ನಲ್ಲಿ ನೋ ವರ್ಕ್. ಬಂದರೆ ನನ್ನ ಬಾಯಿ ಮಾತಾಡಲ್ಲ, ಕೈ ಮಾತಾಡುತ್ತೆ ಎಂದು ವಾರ್ನ್ ಮಾಡಿ, ಲೈಫ್ನಲ್ಲಿ ಈಗ ಮಜಾ ಬಂತು ಎಂದು ಹೋಗುತ್ತಾನೆ. ಇದೇ ವಿಚಾರವಾಗಿ ವಸೀಂ ಹಾಗೂ ಅಭಿ ನಮ್ಮ ಬ್ಯಾಡ್ ಬಾಯ್ ಮೇಲೆ ಸೇರಿಡುತ್ತಾರೆ. ಮುಂದೊಂದು ದಿನ ಇವರಿಂದ ದೊಡ್ಡ ತಿರುವು ಬರುತ್ತೆ ಎನ್ನುವ ಆಲೋಚನೆ ಇಲ್ಲ ಲಕ್ಕಿಗೆ. ದಿಂಬಿಗೆ ತಲೆ ಕೊಡುವ ಸಂತೋಷ್ ಕಣ್ಣೆದುರು ಚಾರು ಒಬ್ಬಳೆ. ಅವಳು ಕೋಪದಲ್ಲಿ ಎಲ್ರಿಗೂ ಬೈಯುತ್ತಾ ತನ್ನ ಚಿಕ್ಕಪ್ಪನ ಮೇಲಿನ ಪ್ರೀತಿ ತೋರಿಸ್ತಿದ್ರೆ ಸಂತೋಷ್ ಮನಸ್ಸಲ್ಲಿ ಒಂದು ಆಸೆ ಉದ್ಭವಿಸಿತ್ತು. ಅದಾಗಲೇ ಎಷ್ಟು ಪ್ರೀತಿ ಮಾಡ್ತಾಳೆ ಅವ್ರ ಚಿಕ್ಕಪ್ಪನ. ಅವಳು ಕೈ ಹಿಡಿಯುವವನ ಮೇಲೆ ಇನ್ನೆಷ್ಟು ಪ್ರೀತಿ ತೋರಿಸಲ್ಲ. ಈ ರೀತಿ ಆಲೋಚನೆ ಬರೋಕ್ಕೆ ಕಾರಣವೂ ಇದೆ. ಅದು ಯಾವುದೋ ಹೋಟೆಲ್ ಬಿಟ್ಟು ಸಂತೋಷ್ ಯಾಕೆ ಅದೇ ಹೋಟೆಲ್ ಸೆಲೆಕ್ಟ್ ಮಾಡಿ ಹುಟ್ಟುಹಬ್ಬ ಆಚರಿಸ್ಕೊಳ್ಳಲು ಹೇಳ್ದ? ಯಾಕಂದರೆ ಆ ಹುಡುಗಿಯನ್ನು ಸಂತೋಷ್ ಈಗಾಗಲೇ ನೋಡಿದ್ದ. ಅವಳ ಮೇಲೆ ಮೋಹಕಗೊಂಡೆ ಆ ಹೋಟೆಲ್ನ ಸೆಲೆಕ್ಟ್ ಮಾಡಿ ತನ್ನ ಹುಟ್ಟುಹಬ್ಬ ಅಲ್ಲೇ ಆಚರಿಸ್ಕೊಳ್ಬೇಕೆಂದು ತೀರ್ಮಾನಿಸಿದ್ದ. ಚಾರು ಯಾವಾಗಲೂ ಲೂನಾ ಮೇಲೇರಿ ಬರೋದು, ಅವಳ ತಂಗಿಯನ್ನು ಡ್ರಾಪ್ ಕೊಟ್ಟು ನಗು ನಗುತ್ತಾ ಕೆಲಸಕ್ಕೆ ಹೋಗೋದು, ಅವಳ ಉಡುಗೆ ತೊಡುಗೆ ಮಾತು ಎಲ್ಲವೂ ಸಂತೋಷ್ ಅದಾಗಲೇ ಗಮನಿಸಿದ್ದ. ಸರಳತೆಯನ್ನು ಇಷ್ಟಪಡುವ ಸಂತೋಷ್ ಅವಳಿಗೆ ಅದಾಗಲೇ ಸೋತಿದ್ದ. ಈ ಲಕ್ಕಿ ಬೇರೆ ಅವಳ ಬದುಕಲ್ಲಿ ಬಿರುಗಾಳಿ ಎಬ್ಬಿಸ್ತಾನಂತೆ. ಮುಂದೆ ಏನು ಮಾಡ್ತಾನೋ? ನನಗೆ ಅವಳು ಮುಂದೆ ಹೋಗಿ ಹೇಳೋ ಧೈರ್ಯ ಇಲ್ಲ. ಈಗ ಇವಳನ್ನು ಪ್ರೀತಿ ಮಾಡ್ತೀನಿ ಅಂತ ಲಕ್ಕಿ ಬಳಿ ಹೇಳೋ ಮನಸ್ಸಿಲ್ಲ. ಏನು ಮಾಡೋದಪ್ಪ? ಪ್ರೀತಿ ಅಂತ ತಿಳಿಯುವ ಮುನ್ನವೇ ಕೈ ಬಿಡಬೇಕಾ ಎಂದು ಗೊಂದಲಕ್ಕಿಳಿದು ಬಿಟ್ಟನು ಸಂತೋಷ್. ಉಯ್ಯಾಲೆ ಮೇಲೆ ಕೂತು ಆಕಾಶದಲ್ಲಿದ್ದ ಚಂದಿರನ ನೋಡುತ್ತಿದ್ದವನ ಕಣ್ಣಿಗೆ ಅವಳ ಮುಖವೇ ಕಾಣುತ್ತಿದೆ. ಈ ಯೌವನ ಹೀಗೆ ಇರುತ್ತೆ ಅಂತ ತಿಳ್ಕೊಂಡಿದ್ದೀರಾ ಮೂರ್ಖರ? ಹಿರಿಯರು ಕಿರಿಯರು ಅನ್ನೋ ಘನತೆ ಗೌರವ ತಿಳಿಯದ ಭಿಕಾರಿಗಳು ಎಂದು ಅವಳು ನುಡಿದಿದ್ದ ಮಾತುಗಳೆಲ್ಲ ಅವನ ಕಿವಿಯಲ್ಲಿ ಕುಯ್ ಎನ್ನುತ್ತಿದೆ. ಅವನ ಮುಷ್ಟಿ ಅವಳ ಮುಡಿ ಹಿಡಿದು ಹಿಂಸಿಸಲು ಕಾದಂತೆ ಬೀಯುತ್ತಿದೆ. ದವಡೆ ಕಚ್ಚಿದ, ಆದರೂ ಕೋಪ ಹೋಗ್ತಿಲ್ಲ. ಎದ್ದು ನಿಂತ. 100 ಹುಡುಗಿರಿ ಕೆನ್ನೆ ಮುತ್ತಿಡಲು ಕ್ಯೂ ನಿಲ್ತಾರೆ. ಆದರೆ ಈ ಲೋ ಕ್ಲಾಸ್ ಲಡ್ಕಿ ನನ್ನ ಕೆನ್ನೆಗೆ ಬಾರಿಸ್ತಾಳೆ. ಬಿಡ್ತೀನಾ? ನೋ, ನೆವರ್.
ನಾನು ಕೊಡೋ ಕಾಟಕ್ಕೆ ಇದ್ದೇ ಗಾಳಿ ಬೀಳಬೇಕು ನೀನು. ನನ್ನ ಸೇವೆ ಮಾಡಬೇಕು ನೀನು. ನಾನು ನಿಲ್ಲು ಅಂದರೆ ನಿಲ್ಲಬೇಕು, ಕೂರು ಅಂದರೆ ಕೂರಬೇಕು, ಮಲಗು ಅಂದರೆ ನನ್ನ ಜೊತೆ ಮಲಗಬೇಕು. ಈ ಬಲಗೆನ್ನೆಗೆ ಹೊಡೆದ ತಪ್ಪಿಗೆ ಕಣ್ಣೀರು ಹಾಕುತ್ತಾ ಮುತ್ತಿಡಬೇಕು ನೀನು. ಆ ರೀತಿ ಮಾಡ್ತೀನಿ. ಸುಮ್ಮನೆ ಬಿಡಲ್ಲ ಈ ಲಕ್ಕಿ. ನಿನ್ನ ಹಣೆ ಬರಹ ಬರಿತಾನೆ ಕಣೆ. ನೋಡ್ತಾ ಇರು ನಿನ್ನ ಬದುಕಲ್ಲಿ ಬ್ಯಾಡ್ ಬಾಯ್ ಹಾವಳಿ ಹೇಗಿರುತ್ತೆ ಅಂತ ಎಂದು ಗೋಡೆಗೆ ಗುದ್ದಿ ಸೇಡಿಟ್ಟನು. ಲಕ್ಕಿ ಒಬ್ಬ ಇನ್ನೋಸೆಂಟ್ ಎಂದು ತಿಳಿದ ಚಾರುಣ್ಯ ಮತ್ತೊಮ್ಮೆ ಅವನನ್ನು ಭೇಟಿ ಮಾಡಿಸಿ ಎಂದು ರಾಯರಿಗೆ ಕೈ ಮುಗಿದಳು, ಕ್ಷಮೆ ಕೇಳುವ ಸಲುವಲ್ಲಿ. ಅವಳ ಬಾಳಲ್ಲಿ ಬಿರುಗಾಳಿ ಎಬ್ಬಿಸುವೆನೆಂದೇ ಲಕ್ಕಿ ಪಣ ತೊಟ್ಟಿದ್ದಾನೆ ಸೇಡಿನ ಸಿಟ್ಟಲ್ಲಿ. ಪ್ರೀತಿಸುತ್ತಿರುವ ಹುಡುಗಿಯ ಬಗ್ಗೆ ಮುಚ್ಚಿಟ್ಟು ಸಂತೋಷ್ ಒಂದು ಕಡೆ ಗೊಂದಲಕ್ಕಿಳಿದು ಬಿಟ್ಟನು ನಡೆದ ಘಟನೆಯಿಂದಾಗಿ. ಒಂದೆಡೆ ಲಕ್ಕಿಗೆ ವಸೀಂ ಹಾಗೂ ಅಭಿ ವಿರೋಧಿಗಳಾದರು. ಮುಂದೆ ಬ್ಯಾಡ್ ಬಾಯ್ ಮತ್ತು ಗುಡ್ ಗರ್ಲ್ ಎರಡನೇ ಭೇಟಿಗಾಗಿ ಕಾಯ್ತೀರಾ ಅಲ್ವಾ? ಆನಂದಿಸಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ. ಮತ್ತೆ ಸಿಗುವ ನಾಳೆ ಸಂಜೆ 7 ಗಂಟೆಗೆ. ಅಲ್ಲಿವರೆಗೂ ಬೈ ಬಾಯ್.